ಒಂದಿನ ಒಬ್ಬ ವ್ಯಕ್ತಿ ದೇವ್ರ ಹತ್ರ ಕೇಳ್ದ, ದೇವ್ರೇ ನನಗೆ ಯಾವ್ದಾದ್ರೂ ಒಂದು ಮಂತ್ರ ಕೊಡು, ಆ ಮಂತ್ರದಿಂದ ನನ್ನ ಇಡೀ ಜೀವನನೇ ಚೇಂಜ್ ಆಗ್ಬೇಕು ಮಿರಾಕಲ್ ವೇ ಅಲ್ಲಿ ಅಂತ. ಅದಕ್ಕೆ ದೇವ್ರು ಹೇಳಿದ್ರು, ದಿನ ನಾನು ನಿನಗೆ 21,600 ಗಿಫ್ಟ್ ಕೊಡ್ತೀನಿ, ಆದ್ರೆ ನೀನು ಒಂದನ್ನು ಕೂಡ ಓಪನ್ ಮಾಡಲ್ಲ. 21,600 ಗಿಫ್ಟಾ ಎಲ್ಲಿದೆ ಅಂತ ಆ ವ್ಯಕ್ತಿ ತುಂಬಾ ಆಶ್ಚರ್ಯದಿಂದ ಕೇಳ್ದ. ನಿನ್ನ ಪ್ರತಿ ಉಸಿರು ಒಂದೊಂದು ಗಿಫ್ಟ್, ನಿನ್ನ ಪ್ರತಿ ಒಂದು ಬ್ರೀತ್ ಕೂಡ ನಿನಗೆ ಒಂದು ಹೊಸ ಅವಕಾಶ, ನಿನ್ನ ಪ್ರತಿ ಉಸಿರು ಕೂಡ ಒಂದು ಹೊಸ ಜೀವನ ನಿನಗೆ ನಾನು ಪ್ರತಿ ದಿನಾನೂ ಕೊಡ್ತಾ ಇದ್ದೇನೆ. ಆದರೆ ನೀನು ಮಾತ್ರ ದಿನಾ ಫೋನ್ ನೋಡ್ತೀಯಾ, ದಿನಾ ಫೋನಲ್ಲಿ ಬರೋ ನೋಟಿಫಿಕೇಶನ್ ಚೆಕ್ ಮಾಡ್ತೀಯಾ, ಸೋಷಿಯಲ್ ಮೀಡಿಯಾ ಸ್ಕ್ರೋಲ್ ಮಾಡ್ತೀಯಾ, ಟೈಮ್ ಸಿಕ್ಕಾಗೆಲ್ಲ ಬರೀ ಫೋನನ್ನೇ ಕೈ ಹಿಡ್ಕೊಳ್ತಲೇ ಹೊರತು ದಿನಾ ನಾನು ಕೊಡೋ ಒಂದು ಗಿಫ್ಟನ್ನಾದರೂ ನೋಟಿಸ್ ಮಾಡ್ತೀಯಾ, ಓಪನ್ ಮಾಡ್ತೀಯಾ. ಒಂದು ದಿನನಾದರೂ ನಿನ್ನ ಉಸಿರನ್ನು ನೀನು ಗಮನಿಸಿದ್ಯಾ? ಆ ಗಿಫ್ಟನ್ನು ನೀನು ಯಾವತ್ತೂ ಓಪನ್ನೇ ಮಾಡ್ತಾ ಇಲ್ಲ. ನಿನ್ನ ಜೀವನವನ್ನ ನಡೆಸ್ತಾ ಇರೋ ಆ ಉಸಿರಿನ ಅನ್ನೋ ಗಿಫ್ಟ್ನ ನೋಟಿಫಿಕೇಶನ್ನ ಮಾತ್ರ ನೀನು ಓಪನ್ ಮಾಡ್ತಾನೇ ಇಲ್ಲ ಅಂತ ದೇವರು ಬೇಜಾರು ಮಾಡಿಕೊಂಡೇ ಹೇಳ್ತಾನೆ. ನೋಟಿಫಿಕೇಶನಾ? ಉಸಿರು ಯಾವ ಥರ ನೋಟಿಫಿಕೇಶನ್ ಕೊಡುತ್ತೆ ಅಂತ ಇವನಿಗೆ ಡೌಟ್ ಬರುತ್ತೆ. ಆಗ ದೇವ್ರು ಹೇಳ್ತಾರೆ, ನೀನು ನಡೆಸುತ್ತಿರೋ ಪ್ರತಿಯೊಂದು ಉಸಿರಿನಲ್ಲೂ ಒಂದು ಮಂತ್ರ ಉತ್ಪತ್ತಿ ಆಗ್ತಾ ಇದೆ. ನೀ ಯಾವಾಗ ನಿನ್ನ ಉಸಿರನ್ನ ಗಮನಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀಯೋ ಆ ಮಂತ್ರ ಯಾವುದು ಅನ್ನೋದನ್ನ ನೀನಾಗೆ ನೀನು ಕೇಳಿಸ್ಕೊಳ್ಬಹುದು ಅಂತ. ಆ ಗಿಫ್ಟ್, ಆ ಮಂತ್ರ ಯಾವುದು ಅಂತಂದ್ರೆ ಸೋಹಂ. ಉಸಿರು ತೆಗೆದುಕೊಳ್ಬೇಕಾದ್ರೆ ನಾವು ಸೋ ಅಂತ, ಉಸಿರನ್ನ ಬಿಡಬೇಕಾದ್ರೆ ಹಂ ಅನ್ನೋ ಮಂತ್ರಗಳು ಆಟೋಮೆಟಿಕ್ ಆಗಿ ನಮ್ಮ ಒಳಗಡೆ ಉತ್ಪತ್ತಿ ಆಗುತ್ತೆ. ಅದನ್ನ ಋಷಿಗಳು ಧ್ಯಾನವನ್ನ ಮಾಡ್ತಾ ಮಾಡ್ತಾ ಈ ಸೋಹಂ ನಮ್ಮ ಒಳಗಡೆ ಯಾವ ರೀತಿ ಆ ಮಂತ್ರ ತಾನಾಗೆ ಆಟೋಮೆಟಿಕ್ ಆಗಿ ಬರುತ್ತೆ ಅನ್ನೋದನ್ನ ಅವರು ಕೇಳಿಸ್ಕೊಂಡು ಅದನ್ನ ಎಷ್ಟೋ ವರ್ಷಗಳ ಹಿಂದೆನೆ ನಮಗೆ ನೀಡಿದ್ದಾರೆ. ದಿನಕ್ಕೆ ಒಬ್ಬ ವ್ಯಕ್ತಿ ಆವ್ರೇಜ್ ಆಗಿ 21,600 ಮಿನಿಮಮ್ ಬ್ರೀತ್ಗಳನ್ನ ಮಾಡ್ತಾನೆ. ಅವನು ಆರೋಗ್ಯಕರವಾದ ಮನುಷ್ಯ ಅಂತ ಅನಿಸ್ಕೊತಾನೆ. ಇದು ರಿಸರ್ಚಿನ ಪ್ರಕಾರ ಹೇಳಲಾಗತ್ತೆ. ನಾವು ಮಂತ್ರ ಜಪ ಮಾಡಬೇಕು ಅಂತ ಏನಿಲ್ಲ, ಅದು ಆಲ್ರೆಡಿ ನಮ್ಮ ಒಳಗಡೆ ನಡೀತಾ ಇದೆ. ಜಸ್ಟ್ ನಾವು ಅವೇರ್ನೆಸ್ನಿಂದ ಅಬ್ಸರ್ವ್ ಮಾಡಿದಾಗ ಮಾತ್ರ ಆ ಮಂತ್ರ ನಮಗೆ ಗೊತ್ತಾಗುತ್ತೆ. ಇಲ್ಲ ಅಂದರೆ ಬರೀ ಉಸಿರು ತನ್ನ ಪಾಡಿಗೆ ತಾನು ಕೆಲಸ ನಡೆಸ್ತಾ ಇರೋದು ಅಷ್ಟೇ ನಮಗೆ ತಿಳಿಯುತ್ತೆ. ಯಾವಾಗ ಅನಾರೋಗ್ಯದ ಸಮಸ್ಯೆ, ಯಾವಾಗ ನಮಗೆ ಅತಿಯಾದ ಉಸಿರಾಟದ ಸಮಸ್ಯೆ ಗೊತ್ತಾದಾಗ ಮಾತ್ರ ಆ ಉಸಿರು ನಮಗೆ ಎಷ್ಟು ಇಂಪಾರ್ಟೆಂಟ್. ನಮ್ಮ ಮೊದಲು ಹುಟ್ಟಿದ ದಿನದಿಂದ ಇಲ್ಲಿಯವರೆಗೂ ನಮ್ಮ ಜೊತೆ ಇರುವ ಏಕೈಕ ಒಬ್ಬ ಒಂದು ಫ್ರೆಂಡ್ ಅಂತಂದರೆ ಒಂದು ನಮ್ಮ ಬ್ರೀತಿಂಗ್. ಏಕೈಕ ಮಂತ್ರ ಅಂತಂದರೆ ನಮ್ಮ ಬ್ರೀತಿಂಗ್. ಅದನ್ನು ನಾವು ಅಟ್ಲೀಸ್ಟ್ ಈಗಲಾದರೂ ಅದನ್ನು ನಾವು ಗಮನಿಸಬೇಕು. ಮೆಡಿಟೇಷನ್ ಅಂದರೆ ಏನು ಗೊತ್ತಾ? ಮೈಂಡ್ನ ಫೋರ್ಸ್ಫುಲಿ ಸೈಲೆಂಟ್ ಮಾಡೋದಲ್ಲ, ಬ್ರೀತನ್ನು ಅವೇರ್ನೆಸ್ನಿಂದ ನೋಡೋದು. ಯಾವಾಗ ಬ್ರೀತ್ ಮೇಲೆ ಅವೇರ್ನೆಸ್ ಬರುತ್ತೋ ಆಗ ಮೈಂಡ್ ಆಟೋಮೆಟಿಕ್ ಆಗಿ ನಮ್ಮ ಕಂಟ್ರೋಲಲ್ಲಿ ಬರುತ್ತೆ. ಸೊ ಇವತ್ತಿಂದ ನೀವು ಒಂದು ಪ್ರಾಕ್ಟೀಸ್ ಮಾಡಿ, 2 to 3 minutes, 2 to 5 minutes ಅಟ್ಲೀಸ್ಟ್ ನಾವು ನಮ್ಮ ಬ್ರೀತ್ ಕಡೆ ಕಾನ್ಸಂಟ್ರೇಟ್ ಮಾಡೋಣ, ಬ್ರೀತನ್ನು ಅಬ್ಸರ್ವ್ ಮಾಡೋಣ. ಸೊ ಇದಕ್ಕಾಗಿ ನೀವು ನಮ್ಮ ಆನ್ಲೈನ್ ಸೆಷನ್ಸನ್ನು ಕೂಡ ಮನೆಯಲ್ಲೇ ಕುಳಿತು ಜಾಯ್ನ್ ಆಗ್ಬೋದು. ನಮ್ಮ ಜೊತೆ ಆ ಬ್ರೀತ್ನೊಂದಿಗೆ ಮಾತಾಡ್ಬೋದು, ಬ್ರೀತ್ನೊಂದಿಗೆ ಪ್ರಾಕ್ಟೀಸ್ ಮಾಡ್ಬೋದು. ಮತ್ತ್ಯಾಕೆ ತಡ, ಬನ್ನಿ ನಮ್ಮ ಜೊತೆ ಜಾಯ್ನ್ ಆಗಿ. ಅದ್ರಿತಾ ಕುಟೀರ. ಸ್ವಲ್ಪ ಸಮಯ ನಮಗಾಗಿ ನಾವು ಕಳೆಯೋಣಂತೆ. ನೆನಪಿರ್ಲಿ, ಲೈಫ್ ಚೇಂಜ್ ಆಗೋದು ಯಾವುದೇ ಒಂದು ಮಿರಾಕಲ್ನಿಂದ ಅಲ್ಲ, ಒಂದು ಕಾನ್ಷಿಯಸ್ ಬ್ರೀತಿಂಗ್ ಇಂದ ಸ್ಟಾರ್ಟ್ ಆಗುತ್ತೆ. ಕಮ್ ಲೆಟ್ಸ್ ಡೂ ಇಟ್ ಟುಗೆದರ್.